ಮಕ್ಳು ಎಲ್ಲ 3 ಜನ ನನ್ ಜೊತೆನೆ ಇದ್ರು. ಅವ್ನ್ 3 ದಿವಸ ಆಯ್ತು ನಾನ್ ಮನೆಗ್ ಕಳ್ಸಿ ಮಕ್ಕಳನ್ನೆಲ್ಲ ನಾನೇ ನೋಡ್ಕೊಂತಾ ಇದೀನಿ, ನಾನೇ ನೋಡ್ಕೊಂತೀನಿ ಅಂತ ಕೂಡ ಹೇಳಿದ್ದೆ ನಾನು. ಸರಿ ಹೌದೌದು 3 ಜನ ಮಕ್ಳು ನನ್ನ ಹತ್ರನೇ ಇದಾರೆ. ನಾನ್ ನೋಡ್ಕೊಂತಾ ಇದೀನಿ, 3 ದಿವಸದಿಂದ ನಾನೇ ನೋಡ್ಕೊಂತಾ ಇದೀನಿ. ಅವನು ಇದ್ದಕ್ಕಿದ್ದಂಗೆ ಬಂದು ಬೆಲ್ ಮಾಡ್ದ ಮ್ಯಾಮ್ ಅವನು ಮಂಜು. ಆಮೇಲೆ ನಾನು ಸಂತು ಅವರು ಅಂಗಡಿ ಹತ್ರ ಇದ್ರು, ಕಾರ್ನರ್ ಅಂಗಡಿ ಇದೆ ನಿಮ್ಗೆ ಗೊತ್ತಲ್ಲ ಮ್ಯಾಮ್ ಅಂಗಡಿ, ಆ ಕಾರ್ನರ್ ಅಂಗಡಿ ಹತ್ರ ನಿಂತಿದ್ರು ಸಂತು ಅವರು. ಹಿಂಗೆ ಫ್ರೆಂಡ್ಸ್ ಬಂದಿದ್ರು ಅಂತ ಮಾತಾಡ್ಕೊಂಡಿದ್ರು ಅವರು. ಸರಿ ಅಂತಂದ್ರೆ ಸಂತು ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು, ಮಂಜು ಬಂದಿದ್ದಾನೆ, ನೀನ್ ಬಾಕಲ್ ತೆಗಿಬೇಡ, ಕೈಯಲ್ಲಿ ಏನೇನೋ ಇಟ್ಕೊಂಡ್ ಬಂದಿದ್ದಾನೆ, ಯಾವ್ದೇ ಕಾರಣಕ್ಕೂ ಬಾಕಲ್ ತೆಗಿಬೇಡ, ಅವನೇನೋ ನಿನ್ನ ಬಂದಿದ್ದಾನೆ ಅಂತ ಹೇಳಿದ್ರು ಮ್ಯಾಮ್. ನಾನು ಸರಿ ಅಂತ ಅಂದ್ಬಿಟ್ಟು ಬೈಕ್ಗೆ ನಾನ್ ಬಾಕಲ್ ತೆಗ್ದಿಲ್ಲ, ಯಾಕಂದ್ರೆ ಮಕ್ಕಳೆಲ್ಲ ಜೊತೆಲಿದ್ರು. ನನ್ಗೆ ಏನಾದ್ರು ಮಾಡ್ಬಿಡ್ತಾನೆ, ನಂಗೆ ಕೊಲೆ ಮಾಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ಬಾಕಲ್ ತೆಗಿಲಿಲ್ಲ ನಾನು. ಆಮೇಲೆ ಸಂತು ಫ್ರೆಂಡ್ಸ್ ಇಬ್ರು 3 ಜನ ಮೇಲ್ಗಡೆ ಹತ್ತ ಬರೋ ಅಷ್ಟೊತ್ತಿಗೆ ಸಂತುಗೆ ಬಿಯರ್ ಹೋಟ್ಲಲ್ಲಿ ಚುಚ್ಚಿದಾನೆ ಮ್ಯಾಮ್ ಅವನು. ಮಂಜು ಅವರ ಅಥವಾ ಸಂತು ಅವ್ರ ಫ್ರೆಂಡ್? ಸಂತು ಫ್ರೆಂಡ್ಸ್ ಎಲ್ಲಾನು ಜೊತೆಲಿ ಬಂದಿದ್ದಾರೆ, ಸಂತು ಫ್ರೆಂಡ್ಸ್ ಎಲ್ಲ ಜೊತೆಲಿ ಬಂದಿದ್ದಾರೆ ಮ್ಯಾಮ್, ಮೇಲ್ಗಡೆ ಮೆಚ್ಚಿಸ್ಕೊಂಡ್ ಬಂದಿದ್ದಾರೆ. ಬಿಯರ್ ಬಾಟ್ಲ್ ಅಲ್ಲಿ ಚುಚ್ಚಿರೋದು ಮ್ಯಾಮ್ ಅವನು. ಫುಲ್ಲು ಕುಡ್ದಿದ್ದಾನೆ ಮ್ಯಾಮ್ ಅವನು. ಬಿಯರ್ ಬಾಟ್ಲ್ ಎಲ್ಲ ಫುಲ್ಲು ಚೂರಾಗಿದೆ ಮನೆ ಹತ್ರ. ಹೊಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ, ಸಂತು ಕೈ ಅಡ್ಡ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಬೇಗ ನಾನ್ ನೋಡೋದೆ ಇದೇನಾಗ್ಬಿಟ್ಟಿದೆ, ಕೈ ಅಡ್ಡ ಕೊಟ್ಟಿರೋದಕ್ಕೆ ಫುಲ್ಲು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಫ್ರಾಕ್ಚರ್ ಆಗಿ ಚರ್ಮ ಫುಲ್ಲು ನೇತಾಡ್ತಿದೆ ಮ್ಯಾಮ್ ಸಂತುಗೆ. ಆಮೇಲೆ ಅವನು ಸಂತುಗಿನ್ನ ಚುಚ್ಚಕ್ಕೆ ಅಂತ ಹೋಗ್ತಾ ಇದ್ದ ಮ್ಯಾಮ್, ನಾನು ಅಡ್ಡ ಹೋದೆ. ನನ್ಗೊಂದು ಕಣ್ಣಕ್ಕೆಲ್ಲ ಖಾರದ ಪುಡಿ ಹಾಕ್ಬಿಟ್ಟು ನನ್ಗೂ ಚುಚ್ಚಕ್ ಬಂದ. ಆಮೇಲೆ ನಾನು ಅವ್ನು ಕತ್ಬಿಟ್ಟು ಇಟ್ಕೊಂಡು ಮಂಜುನ ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಹೋದೆ ನಾನು. ಅಷ್ಟು ಬೇಗ ಅವನು ಮೆಟ್ಲಿಂದ ಇಳಿದು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ಮ್ಯಾಮ್ ಅವನು. ಎಲ್ಲಿ ಓಡೋದ ಅಂತ ಇಟ್ಕೊಳಕ್ ಅಂತ ಓಡೋದ್ವಿ, ಅವ್ನು ಇಟ್ಕೊಳಕ್ ಆಗಿಲ್ಲ ಮ್ಯಾಮ್. ಸಂತು ಅಷ್ಟು ಬೇಗ ನಾನು ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ಏನಾಗ್ಬಂದ್ರು ನೀನು ಮಾಡ್ಬಿಡ್ತಾನೆ ಬಾ, ನಿನ್ ಕೊಲೆ ಮಾಡ್ಬಿಡ್ತಾನೆ ಬಾ ಅಂತ ಅವ್ರು ಆ ನೋವನ್ನು ನನ್ನ ಒಳಗಡೆ ಹೇಳ್ಕೊಂಡು ಓಡ್ ಬಂದ್ರು ಮ್ಯಾಮ್ ನನ್ನ ಮಕ್ಕಳನ್ನ. ಸಂತು ಅವ್ರ ಪರಿಸ್ಥಿತಿ ಹೇಗಿದೆ ಮ್ಯಾಮ್? ಅವ್ರಿಗೆ ಫುಲ್ಲು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್, ಅವ್ರ ಕೈಲಿ ಮಾತಾಡೋಕ್ಕೂ ಆಗ್ತಾ ಇಲ್ಲ. ವಿಜಯಶ್ರೀ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ, ಅಲ್ಲಿ ಆಗಲ್ಲ ಅಂದ್ರು. ಅದಕ್ಕೆ ಸಂಜೆ ಗಾಂಧಿ ಕರ್ಕೊಂಡು ಹೋಗಿದ್ದಾರೆ ಮ್ಯಾಮ್. ಅದು ಹೊಟ್ಟೆಗೆ ಚುಚ್ಚಕ್ಕೆ ಅಂತ ಬಂದಿದ್ ಕೈ ಅಡ್ಡ ಕೊಟ್ಬಿಟ್ಟಿದ್ದಾರೆ ಮ್ಯಾಮ್. ತಲೆಗೆಲ್ಲ ಫುಲ್ಲು ಹೊಡೆದಿದ್ದಾನೆ. ಅವ್ರ ಕೈಲಿ ಮಾತಾಡೋಕ್ಕೂ ಶಕ್ತಿ ಇಲ್ಲ ಮ್ಯಾಮ್ ಸಂತುಗೆ. ತಲೆಗೆಲ್ಲ ಹೊಡೆದಿದ್ದಾನೆ, ಫುಲ್ಲು ಖಾರದ ಪುಡಿ ಎಲ್ಲ ಹಾಕಿದ್ದಾನೆ. ಸಂತುಗ್ ಅದೇನಾಗ್ತಿದೆ ಅಂತಾನು ಗೊತ್ತಾಗ್ತಿಲ್ಲ ಮ್ಯಾಮ್ ಅವ್ರಿಗೆ. ಫುಲ್ಲು ತಲೆ ಎಲ್ಲ ಇದು ಮಾಡಿದ್ದಾನೆ ಮ್ಯಾಮ್ ಅವನು. ಕೈಯೆಲ್ಲಾನು ಫುಲ್ಲು ಫ್ರಾಕ್ಚರ್ ಆಗಿ ಫುಲ್ಲು, ನನ್ನ ಬಟ್ಟೆನು ಫುಲ್ಲು ಬ್ಲಡ್ ಆಗಿದೆ, ಅವ್ರ ಬಟ್ಟೆನು ಫುಲ್ಲು ಬ್ಲಡ್ ಆಗಿದೆ ಮ್ಯಾಮ್. ಅದಕ್ಕೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಮ್ಯಾಮ್. ನಾನು ಇಲ್ಲಿ ಉಳಿಮಾ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಮ್ಯಾಮ್. ಪೊಲೀಸ್ ಅವರೆಲ್ಲ ಬಂದಿದ್ದಾರೆ, ಬಂದು ಇದು ವಿಚಾರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋಗ್ತಾ ಇದ್ದೀನಿ ಮ್ಯಾಮ್. ಯಾವತ್ತಾಗಿದೆ? ಇವತ್ತೇ ಆಗಿತ್ತಾ ಸಂಜೆನಾ? ಈಗ ಮ್ಯಾಮ್ ಒಂದು ಹಾಫ್ ಅನ್ ಅವರ್ ಮುಂಚೆ, ಮುಕ್ಕಾಲ್ ಅವರ್ ಮುಂಚೆ ಆಗಿರೋದು. ಏನಾದ್ರು ಫೋಟೋಸ್ ಏನಾದ್ರು ಇದೆಯಾ ಸಂತು ಅವ್ರಿಗೆ ಹೊಡೆದಿರೋದು ಏನಾದ್ರು ಇದೆಯಾ ಮ್ಯಾಮ್? ಅದು ಅವ್ರ ಫೋಟೋ ತೆಗೆದುಕೊಂಡಿರ್ಬೋದು, ನಾನು ಬೇಕಾದ್ರೆ ಅದು ನಿಮ್ಗೆ ನಾನು ಕಳಿಸ್ತೀನಿ. ಬೇಗ ಕಳಿಸಿ ನನಗೆ. ಇಲ್ಲ ಮ್ಯಾಮ್, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಾನು ಕಳಿಸ್ಬೇಕು, ಯಾಕಂದ್ರೆ ಅವ್ರಿಗೆ ಜ್ಞಾನ ಇಲ್ಲ ಮ್ಯಾಮ್ ಅವ್ರಿಗೆ. ಅದಕ್ಕೆ ನಾನೇ ಅಲ್ಲಿ ಹೋಗ್ಬಿಟ್ಟು ಸಂತು ಅವ್ರಿಗೆ ಜ್ಞಾನ ಇಲ್ವಾ? ಹೌದೌದು ಮ್ಯಾಮ್, ಅವ್ರಿಗೆ ತಲೆಯಲ್ಲೆಲ್ಲ ಫುಲ್ ಹೊಡೆದು ಬಿಟ್ಟಿದ್ದಾರೆ. ಇರಿ ಮ್ಯಾಮ್, ನಮ್ಮ ಅಣ್ಣವ್ರು ಮಾತಾಡ್ತಾರಂತ. ಕೊಡಿ. ಸರ್ ಏನಾಯ್ತು ಸರ್? ಅದೇ ಅವಾಗ ನೀವೇ ಅಲ್ವಾ ಕಾಲ್ ಮಾಡಿದ್ದು? ಇಲ್ಲ ಮೇಡಮ್, ನಾನ್ ಮಾಡಿಲ್ಲ. ಅವ್ರ ಸಂತೋರ್ ಜೊತೆ ಇನ್ನೊಬ್ರು ಫ್ರೆಂಡ್ ಇದ್ರ ಅಂತ ಅವ್ರು ಮಾಡಿದ್ರು ಸರ್, ಹೇಳಿ. ಇಲ್ಲ ನಾನ್ ಮಾಡಿಲ್ಲ. ಇಲ್ಲಿ ನೋಡಿ ಮೇಡಮ್, ಬಂದು ಇವ್ನ ಅಷ್ಟೆಲ್ಲ ಬೇಡ ಅಂದ್ಮೇಲೆ ಖಾರದ ಪುಡಿ ಹಾಕಿ ಚುಚ್ಚುವಂತ ಅವಶ್ಯಕತೆ ಇದೆ. ಸರ್ ನೀವ್ ಯಾರು ಇರ್ಲಿಲ್ವಾ ಅಲ್ಲಿ ಅವ್ರ ಜೊತೆಗೆ, ಸಂತೋರ್ ಜೊತೆ? ಮೇಡಮ್ ನಾವ್ ಇದ್ದ ನಮಗ್ ಫೋನ್ ಮಾಡಿದ್ರು, ನಾವೇನೋ ನಮ್ ಕೆಲ್ಸದಲ್ಲಿ ನಮ್ಮೂರಲ್ಲಿ ನಾವ್ ಇದ್ವಿ, ನಮ್ಮ ಏರಿಯಲ್ಲಿ ಹಂಗೆಲ್ಲ ನಾವೆಲ್ಲ ಜೊತೆ ಬೇರೆ ತರ ಇದ್ವಿ. ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಮೇಡಮ್ ಇದು ಏನ್ ನಡೀತದೆ ಅಂತ ಹೇಳಿ. ಬಂದಿದ ತಕ್ಷಣ ಏಕ್ದಮ್ ಅವ್ರಿಗೆ ಇದ್ ಮಾಡ್ಬಿಟ್ಟಿದ್ದಾರೆ. ಲೀಲಾ ಅವ್ರೆ? ಮ್ಯಾಮ್, ನಾನು ಘಟನೆ ಏನಾಯಿತು, ಹೇಗಾಯಿತು ಅಂತ ಲೀಲಾ ಅವರೇ ಮಾತನಾಡಿರುವಂಥದ್ದು ಈ ಒಂದು ಘಟನೆಯ ಬಗ್ಗೆ. ಸಂತು ಮೇಲೆ ಯಾವ ರೀತಿಯಾಗಿ ಹಲ್ಲೆ ಆಯಿತು, ಏನಾಯಿತು ಎತ್ತ ಅಂತ ನಮ್ಮ ಪ್ರತಿನಿಧಿ ಏನಿದ್ದಾರೆ, ನಮ್ಮ ಫ್ರೀಡಮ್ ಟಿವಿಯ ಪ್ರತಿನಿಧಿ, ಅವ್ರ ಜೊತೆ ಮಾತನಾಡಿರುವಂಥದ್ದು. ಲೀಲಾ ಅವರು ಹೇಳಿರುವಂಥದ್ದು ವಿಚಾರ ಏನೇನಾಯಿತು ಅಂತ. ಆದರೆ ಇವರ ಮೂವರ ಒಂದು ವಿಚಾರದಲ್ಲಿ, ಮೂವರ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದು ಅವರ ಸುತ್ತಮುತ್ತಲವ್ರಿಗೆ ಕೂಡ ಗೊತ್ತಾಗ್ತಾ ಇಲ್ಲ, ಅವರ ಸ್ನೇಹಿತರಿಗೆ ಕೂಡ ಗೊತ್ತಾಗ್ತಾ ಇಲ್ಲ. ಏಕಾಏಕಿ ದಾಳಿ ಆಗಿರ್ಬೋದು, ಕುತ್ಕೊಂಡಿರೋದಾಗಿರ್ಬೋದು, ಅಂದ್ರೆ ಇವ್ರ ಬಗ್ಗೆ ಏನೇನು ಘಟನೆ ಆಗ್ತದೆ ಅದೆಲ್ಲ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.